ಈಸ್ ಎಸೆನ್ಷಿಯಲ್. ಹಾಗಾದರೆ ನೆಕ್ಸ್ಟ್ ಆಬ್ಜೆಕ್ಟಿವ್ ಆಫ್ ಟ್ಯಾಬುಲೇಷನ್ ಬಂದಾಗ ಫಾರ್ ಡಯಾಗ್ರಾಮೆಟಿಕ್ ಆ್ಯಂಡ್ ಗ್ರಾಫಿಕಲ್ ಪ್ರೆಸೆಂಟೇಷನ್ ಆಫ್ ಟ್ಯಾಬುಲೇಟೆಡ್ ಡಾಟಾ ಈಸ್ ಎಸೆನ್ಷಿಯಲ್. ಅಂದರೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಡಯಾಗ್ರಾಮೆಟಿಕ್ ಆ್ಯಂಡ್ ಗ್ರಾಫ್ಸ್ನ ರೆಪ್ರೆಸೆಂಟೇಷನ್ ಮಾಡಬೇಕು ಅಂದರೆ ರೆಪ್ರೆಸೆಂಟೇಷನ್ ಮೀನ್ಸ್ ನಥಿಂಗ್ ಬಟ್ ಪ್ರೆಸೆಂಟೇಷನ್ ಮಾಡಬೇಕು. ಗ್ರಾಫ್ಸ್ ಅಂದರೆ ಕೇಳಿದಿರಲ್ವಾ. ಸೊ ಏನು ಪಿಕ್ಚರ್ಸ್ ಮೂಲಕ ನಾವು ಡಯಾಗ್ರಾಮ್ನ ಮತ್ತು ಗ್ರಾಫ್ನ ಡ್ರಾ ಮಾಡ್ತಾ ಹೋಗ್ತಿದ್ವಿ. ಎಲ್ಲಿ SLC ಮಟ್ಟ ನೀವೆಲ್ಲ ಸೊ ಭಾಳ ನೋಡಿದ್ದೀರ, ರೇಖಾಗಣಿತ ಅಂತೇಳಿ ಅದರಲ್ಲಿ ಎಷ್ಟೊಂದು ಪಿಕ್ಚರ್ಸ್ಗಳನ್ನು ಡ್ರಾ ಮಾಡ್ತಾಯಿದ್ದೀರಿ, ನೆನಪಿದೆನಾ? ಈ ರೀತಿ ಒಂದು ಪಿಕ್ಚರ್ಸ್ಗಳನ್ನು, ಒಂದು ಡಯಾಗ್ರಾಮ್ಸ್ಗಳನ್ನು, ಗ್ರಾಫ್ಸ್ಗಳನ್ನು ನಾವು ಡ್ರಾ ಮಾಡಬೇಕಂದ್ರೆ ಆ ಡ್ರಾ ಮಾಡೋದಕ್ಕೆ ಫಸ್ಟು ನಮಗೆ ಡಾಟಾ ಬೇಕು. ಆ ಡಾಟಾ ಟ್ಯಾಬುಲೇಟೆಡ್ ಡಾಟಾ ಇದ್ದರೆ ಬೆಸ್ಟ್. ಯಾವ ಡಾಟಾ ಇರಬೇಕದು? ಟ್ಯಾಬುಲೇಟೆಡ್ ಡಾಟಾ. ಡಾಟಾ ಅಂದರೆ ನಥಿಂಗ್ ಬಟ್ ಟ್ಯಾಬುಲೇಷನ್ಸ್ ಬೇಸ್ ಮೇಲೆ ಟೇಬಲ್ ಒಂದು ಪ್ರೆಸೆಂಟೇಷನ್ಸ್ ಟೇಬಲ್ ಫಾರ್ಮಲ್ ಪ್ರೆಸೆಂಟೇಷನ್ ಆಗಿರಬೇಕು. ಈಗ ತಾನೇ ನಾವು ಅಬ್ಸರ್ವ್ ಮಾಡಿದಾಗ ಸೋ ಮೆನಿ ಟಾಪಿಕ್ ಬಗ್ಗೆ ಎಕ್ಸಾಂಪಲ್ ತೊಗೊಂಡ್ವಲ್ವಾ. ಈಗ ಟ್ಯಾಬ್ಯುಲೇಟೆಡ್ ಡಾಟಾ ಅಂತ ಬಂದಾಗ ಮೇಲು, ಫೀಮೇಲು, ಓಕೆನಾ, ಎಜುಕೇಟೆಡು, ಅನ್ಎಜುಕೇಟೆಡು, ಈ ರೀತಿ ಡಾಟಾನ ಕೊಟ್ಟಿರ್ತಾರೆ. ಈ ಡಾಟಾನ ಹಿಡ್ಕೊಂಡು ನಾವು ಏನು ಮಾಡ್ಬೋದು? ಡಯಾಗ್ರಾಮ್ಸ್ನ, ಗ್ರಾಫ್ನ ಕನ್ಸ್ಟ್ರಕ್ಷನ್ಸ್ ಮಾಡ್ಬೋದು. ಈಗ ಎಕ್ಸಾಂಪಲ್ಲು ಅದು ಬೇಡ ಅಂದರೆ ಇಂಪೋರ್ಟು ಎಕ್ಸ್ಪೋರ್ಟು ಡಿಫ್ರೆಂಟ್ ಇಯರ್ಸಿಗೆ ನಾವು ನೋಡ್ತಾ ಹೋಗ್ಬೋದು. ಇಲ್ಲೇ ಒಂದು ಯಾವುದೋ ಒಂದು ಬೇಗ ಒಂದು ಫಾಸ್ಟಿಗೆ ಒಂದು ಸ್ಮಾಲ್ ಎಕ್ಸಾಂಪಲ್ ತೊಗೊಳ್ತಾ ಹೋದಾಗ, ಈಗ ಒಂದು ಇಯರ್ ಅಂತ ತಗೊಳ್ಳಿ, 2010, 2015, 2020, ಓಕೆನಾ. ಈ ಇಯರಲ್ಲಿ ಇಂಪೋರ್ಟ್ ಎಷ್ಟಾಗಿದೆ, ಇನ್ನೊಂದು ಯಾವುದು ಎಕ್ಸ್ಪೋರ್ಟ್ ಎಷ್ಟಾಗಿದೆ. ಇದು ಕ್ಲಾಸಿಫಿಕೇಷನ್ ಅಲ್ವಾ. ಹಾಗಾದ್ರೆ ಕ್ಲಾಸಿಫಿಕೇಷನ್ ಆಯಿತು. ಈ ಕ್ಲಾಸಿಫಿಕೇಷನ್ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ? ಟ್ಯಾಬುಲೇಷನ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಒಂದು ಲ್ಯಾಕಲ್ಲಿ ಅಂತ ಅಂದ್ಕೊಳ್ಳಿ, ಎಲ್ಲದೂ ಲ್ಯಾಕಲ್ಲಿ ಇರುತ್ತೆ. ಸುಮ್ಮನೆ ಅಸ್ಯೂಮ್ ಮಾಡಿ 10 lakh, 12 lakh, 12 lakh, 10 lakh, 10 lakh, 10 lakh. ಹಾಗಾದರೆ ಇದು ಟ್ಯಾಬುಲೇಷನ್. ಈಗ ನೋಡಿ, ಇಂಪೋರ್ಟ್ ಅಂದರೆ ನಾವು ಬೇರೆ ದೇಶದಿಂದ ಗೂಡ್ಸ್ಗಳನ್ನು ಪರ್ಚೇಸ್ ಮಾಡಿರ್ತೀವಿ, ತರಿಸ್ಕೊಂಡಿರ್ತೀವಿ, ಇದು ಇಂಪೋರ್ಟ್. ಅದೇ ನಮ್ಮ ದೇಶದಲ್ಲಿರುವಂಥ ಗೂಡ್ಸ್ಗಳನ್ನು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿರ್ತೀವಿ, ಕಳಿಸಿರ್ತೀವಿ, ಇದು ಎಕ್ಸ್ಪೋರ್ಟ್. ಹಾಗಾದರೆ ಇದು ಒಂದು ಡಾಟಾ ಇದೆ. ಈ ಡಾಟಾನ ನಾವು ಬೇಸಾಗಿ ಇಟ್ಕೊಂಡು ಒಂದು ಈಗ ಡಯಾಗ್ರಾಮ್ ತೊಗೊತಾ ಹೋದಾಗ ಎಕ್ಸಾಂಪಲ್ ಫಾಸ್ಟಾಗಿ ಇದು ರಬ್ ಮಾಡ್ತೀನಿ. ಈಗ ನಾವು ಸುಮ್ಮನೆ ಪ್ರೆಸೆಂಟೇಷನ್ ಮಾಡ್ತಾ ಹೋದಾಗ ಯಾವುದೋ ಒಂದು ಡಯಾಗ್ರಾಮ್ ತೊಗೊಂಡು, ಡಯಾಗ್ರಾಮಲ್ಲಿ ಮಲ್ಟಿಪಲ್ ಡಯಾಗ್ರಾಮ್ ತೊಗೊತೀನಿ. 2010, 2015, 2020. ಇಲ್ಲಿ ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಹೋದರೆ 5, ಓಕೆನಾ, 2, 4, 6, 8, 10, 12, 14 ಅಂತ ಇದೆ ಅಂದ್ಕೊಳ್ಳಿ. ಈಗ ಎಕ್ಸಾಂಪಲ್ ಇಲ್ಲಿ ಎಷ್ಟಿದೆ? ಇಂಪೋರ್ಟು 10 ಇದೆ. ಫಸ್ಟ್ 10ಗೆ ತೊಗೊಳ್ಬೇಕು. ಹಾಗಾದ್ರೆ 10ಗೆ ಒಂದು ಡ್ರಾ ಮಾಡ್ತಾ ಹೋದೆ ಎಕ್ಸಾಂಪಲ್. ನೆಕ್ಸ್ಟ್ ಎಕ್ಸ್ಪೋರ್ಟ್ ಎಷ್ಟಿದೆ? 12 ಇದೆ. 12 ಡ್ರಾ ಮಾಡ್ತಾ ಹೋದೆ. ನೆಕ್ಸ್ಟ್ ಇಲ್ಲಿ 12 ಇದೆ, ಒಂದು ನೆಕ್ಸ್ಟ್ ಇಯರಿಗೆ 12ಗೆ ಡ್ರಾ ಮಾಡ್ತಾ ಹೋದೆ. ಅವಾಗೇನಾಯಿತು? ನೆಕ್ಸ್ಟ್ 10 ಇದೆ, 10 ಡ್ರಾ ಮಾಡ್ತಾ ಹೋದೆ. ನೆಕ್ಸ್ಟ್ ಇಂಪೋರ್ಟು 2020ಗೆ 10 ಇದೆ, ಓಕೆನಾ. ನೆಕ್ಸ್ಟು ಎಕ್ಸ್ಪೋರ್ಟು ಕೂಡ 10 ಇದೆ. ಹಾಗಾದ್ರೆ ಇಲ್ಲೊಂದು ಶೇಡ್ ಕೊಡ್ತಾ ಹೋಗ್ತೀವಿ. ಇದೆಲ್ಲ ನಿಮಗೆ ಕಲ್ತಿರ್ತೀರ, ಆದರೂ ಜಸ್ಟ್ ಒಂದು ಹಿಂಟ್ಸ್ ಕೊಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ಚಾಪ್ಟ್ರಲ್ಲಿ ಬರುತ್ತೆ, ಡೀಪಾಗಿ ಡಿಸ್ಕಸ್ ಮಾಡೋಣಂತೆ. ಈ ರೀತಿಯಾಗಿ ನೋಡಿ, ನಾವು ಒಂದು ಡಯಾಗ್ರಾಮ್ನ ಡ್ರಾ ಮಾಡಿದ್ದೀನಿ. ಈ ಡಯಾಗ್ರಾಮು ಒಂದು ನೀಟಾಗಿ ಪ್ರೆಸೆಂಟೇಷನ್ಸ್ ಮಾಡಿದ್ದೀನಿ, ಕರೆಕ್ಟ್ ವೇಲಿ ಪ್ರೆಸೆಂಟೇಷನ್ ಮಾಡಿದ್ದೀನಿ. ಅಂದರೆ ಇದನ್ನು ಪ್ರೆಸೆಂಟೇಷನ್ ಮಾಡೋದಕ್ಕೆ ನನಗೆ ಫಸ್ಟು ಈ ರೀತಿಯಾದಂಥ ಟೇಬಲ್ ಬೇಕು, ಟ್ಯಾಬುಲೇಟೆಡ್ ಇನ್ಫಾರ್ಮೇಷನ್ ಬೇಕು. ಈ ಟ್ಯಾಬುಲೇಟೆಡ್ ಡಾಟಾ ಇದ್ದಿದ್ದಕ್ಕೆ ನಾವು ಡಯಾಗ್ರಾಮ್ನ ಕರೆಕ್ಟಾಗಿ ಏನು ಮಾಡ್ತಾ ಹೋದ್ವಿ? ಕನ್ಸ್ಟ್ರಕ್ಷನ್ಸ್ ಮಾಡ್ತಾ ಹೋಗಿದ್ವಿ. ಈ ಡಯಾಗ್ರಾಮ್ನ ಕರೆಕ್ಟಾಗಿ ವೇಲಿ ಕನ್ಸ್ಟ್ರಕ್ಷನ್ಸ್ ಮಾಡಬೇಕಂದ್ರೆ ಟ್ಯಾಬ್ಯುಲೇಟೆಡ್ ಡಾಟಾನೇ ಇರಬೇಕು ಅಂತೇಳಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇದು ಒಂದು ಎಕ್ಸಾಂಪಲ್. Next, last 6th one. Objective number 6th one. It facilitates
computation of various statistical measures like averages, dispersion, correlation, etc. Okay, the last objective of tabulation is it facilitates, ಇಲ್ಲಿ ಫೆಸಿಲಿಟೇಟ್ ಮಾಡ್ತಾ ಹೋಗುತ್ತೆ, ಒಂದು ದಾರಿ ಮಾಡಿಕೊಡ್ತಾ ಹೋಗುತ್ತೆ. ಇದಕ್ಕೆ ಕಾಂಪಿಟೇಷನ್ ಮಾಡೋದಕ್ಕೆ, ಏನು ಮಾಡೋದಕ್ಕೆ, ಕಾಂಪಿಟೇಷನ್ಸ್ ಮಾಡೋದಕ್ಕೆ. ಇಟ್ ಫೆಸಿಲಿಟೇಟ್ ಕಾಂಪಿಟೇಷನ್ಸ್ ಆಫ್ ವೇರಿಯಸ್ ಸ್ಟ್ಯಾಟಿಸ್ಟಿಕಲ್ ಮೆಜರ್ಸ್ ಲೈಕ್ ಆವ್ರೇಜಸ್, ಡಿಸ್ಪರ್ಷನ್ಸ್, ಕೋರಿಲೇಷನ್ಸ್ ಎಕ್ಸೆಟ್ರಾ. ಹಾಗಾದರೆ ಇವ್ರು ಹೇಳ್ತಾ ಇದ್ದಾರೆ ಇದು ಒಂದು ಕಾಂಪಿಟೇಷನ್ಸ್ ಮಾಡೋದಕ್ಕೆ ಟ್ಯಾಬುಲೇಷನ್ ಅನ್ನೋದು ಕಾನ್ಸೆಪ್ಟ್ ಏನಿದೆ ಫೆಸಿಲಿಟಿ ಮಾಡ್ತಾ ಹೋಗುತ್ತೆ. ಯಾವುದಕ್ಕೋಸ್ಕರ ಈ ರೀತಿಯಾದಂಥ ಫೆಸಿಲಿಟಿ ಮಾಡುತ್ತೆ ಕಾಂಪಿಟೇಷನ್ಸ್ ಮಾಡೋದಕ್ಕೆ? ಏನು ಕಾಂಪಿಟೇಷನ್ ಮಾಡಬೇಕು? ಸ್ಟ್ಯಾಟಿಸ್ಟಿಕಲ್ ಮೆಜರ್ಸ್ ಮಾಡ್ತಾ ಹೋಗಬೇಕು. ಸ್ಟ್ಯಾಟಿಸ್ಟಿಕಲ್ ಮೆಜರ್ ಮಾಡೋಂಥದ್ದು ಅಂದರೆ ಕಾನ್ಸೆಪ್ಟ್ ಯಾವುದು? ಆ್ಯಾವ್ರೇಜನ್ನ ಮೆಜರ್ ಮಾಡೋದಾಗಿರ್ಬೋದು, ಅಥವಾ ಡಿಸ್ಪರ್ಷನ್ನ ಮೆಜರ್ ಮಾಡೋದಾಗಿರ್ಬೋದು, ಅಥವಾ ಕೋರಿಲೇಷನ್ನ ಮೆಜರ್ ಮಾಡೋದಾಗಿರ್ಬೋದು. ಈ ರೀತಿ ಯಾವುದೇ ಅದರ್ ಸ್ಟ್ಯಾಟಿಸ್ಟಿಕಲ್ ಮೆಜರ್ ಮಾಡೋವಂತಹ ಒಂದು ಟೆಕ್ನಿಕ್ಸ್ಗಳು ಇರ್ತಾವಲ್ಲ, ಅದನ್ನು ಕಾಂಪಿಟೇಷನ್ಸ್ ಮಾಡೋದಕ್ಕೆ ಟ್ಯಾಬುಲೇಷನ್ ಅನ್ನೋದು ಭಾಳ ಫೆಸಿಲಿಟೇಟಿ ಮಾಡ್ತಾ ಹೋಗುತ್ತೆ ಅಂತೇಳಿ ಹೇಳ್ತಾರೆ. ಈಗ ಇದು ನಿಮಗೆ ಅರ್ಥ ಆಗಬೇಕು ಅಂತ ಬರೋದಾದರೆ, ಈಗ ಆ್ಯಾವ್ರೇಜಸ್ ಅಂತ ಹೇಳಿದ್ದಾರೆ. ಆ್ಯಾವ್ರೇಜಸ್ ಅಂತ ಬಂದಾಗ ನಿಮಗೆ ಎಸ್ ಎಲ್ ಸಿ ರಿಸಲ್ಟ್ ತೊಗೊಳೋಣ. ಸಬ್ಜೆಕ್ಟ್ ತೊಗೊತೀನಿ, ಫಸ್ಟು ಸಬ್ಜೆಕ್ಟ್ ತೊಗೊಂಡು ಆಮೇಲೆ ಮಾರ್ಕ್ಸ್ನ ತೊಗೊತಾ ಹೋಗ್ತೀನಿ. ಕ್ಲಿಯರ್ ಆಯಿತಾ? ಸೊ ಈಗ ಈ ಸಬ್ಜೆಕ್ಟಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ಸೋಷಿಯಲ್ ಸೈನ್ಸ್, ನೆಕ್ಸ್ಟು ಮ್ಯಾಥ್ಸ್. 60 ಒಂದು 60, 70, 80, 50. ನೋಡಿ ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡೆ. ಯಾರೋ ಒಬ್ಬ ಪರ್ಸನ್ಸ್ ಇದ್ದಾನೆ, ಒಬ್ಬ ರವಿ ಅಂತ ಅಂದ್ಕೊಂಬಿಡಿ. ರವಿ ಅನ್ನೋ ಪರ್ಸನ್ಸ್ ಇದ್ದಾನೆ. ಅವನು ಎಸ್ ಎಲ್ ಸಿಯಲ್ಲಿ ಏನು ಮಾಡಿದ್ದಾನೆ, ಈ ರೀತಿಯಾದಂಥ ಸ್ಕೋರ್ಸ್ಗಳನ್ನು ಸಬ್ಜೆಕ್ಟ್ಸ್ಗಳಲ್ಲಿ ತೊಗೊಂಡಿದ್ದಾರೆ. ಈಗ ಇದು ಏನಿದು ಟ್ಯಾಬುಲೇಟೆಡ್ ಡಾಟಾ ಅಂದರೆ ಒಂದು ಡಾಟಾನ ಇಲ್ಲಿ ಟ್ಯಾಬುಲೇಟೆಡ್ ಆಗಿರೋದನ್ನು ಕೊಟ್ಟಿದ್ದಾರೆ, ರೆಕಾರ್ಡ್ ಟೇಬಲಲ್ಲಿ ಇರೋದನ್ನು ಕೊಟ್ಟಿದ್ದಾರೆ. ಸಿಂಪಲ್ ಟೇಬಲ್ ಅಷ್ಟೇ ಇದು, ಓಕೆನಾ? ಜಾಸ್ತಿ ಡೀಪ್ ಇಲ್ಲ, ಭಾಳ ಇನ್ಫಾರ್ಮೇಷನ್ಸ್ ಇಲ್ಲ. ಈ ಡಾಟಾನ ಹಿಡ್ಕೊಂಡು ನಾವು ಆ್ಯಾವ್ರೇಜ್ ಮಾಡಬೇಕು. ಆ್ಯಾವ್ರೇಜ್ ಅಂದರೆ ಏನು? ಟೋಟಲಾಗಿ ಅಷ್ಟನ್ನು ಆ್ಯಡ್ ಮಾಡ್ತೀವಿ, ಅದನ್ನು ನಾವು ಎಷ್ಟು ಸಬ್ಜೆಕ್ಟ್ಸ್ ಇದೆ ಅಷ್ಟನ್ನು ಡಿವೈಡ್ ಮಾಡಿದಾಗ ನಿಮಗೇನಾಗುತ್ತೆ, ಒಂದು 63 ಅಂತ ಬರುತ್ತೆ ಅಂದ್ಕೊಳ್ಳಿ. ಇದನ್ನು 63% ಅಂತ ನಾವು ಪರ್ಸೆಂಟೇಜಲ್ಲಿ ಹೇಳ್ತೀವಿ, ನೆನಪಿದೆನಾ? ಹಾಗಾದ್ರೆ 63% ಅಂತ ನಾವು ಏನು ಹೇಳ್ತಾ ಇದ್ದೇವಲ್ಲ, ಇದು ಅಷ್ಟು ಮಾರ್ಕ್ಸ್ಗಳನ್ನು ತೊಗೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಬರೋದನ್ನು ಇದನ್ನೇ ನಾವು ಏನಂತ ಕರೀದು ಆ್ಯಾವ್ರೇಜ್ ಅಂತ ಕರಿತಾ ಹೋಗ್ತೀವಿ. ನಿಮ್ಮದು ಎಸ್ ಎಲ್ ಸಿ ಪರ್ಸೆಂಟೇಜಪ್ಪ ಎಸ್ ಎಲ್ ಸಿ ಪರ್ಸೆಂಟೇಜ್ ಎಷ್ಟಮ್ಮ ಅಂತ ನಿಮಗೆ ಯಾರಾದರೂ ಕೇಳ್ತಾರೆ, ಅದೊಂದು ಪರ್ಸೆಂಟೇಜ್ ನೀವು ಹೇಳ್ತೀರಾ ಅಂದರೆ ಅದು ನಥಿಂಗ್ ಬಟ್ ಆ್ಯಾವ್ರೇಜಸ್. ಹಾಗಾಗಿ ಈ ರೀತಿಯಾದಂಥ ಒಂದು ಆ್ಯಾವ್ರೇಜ್ನ ಮೆಜರ್ ಮಾಡೋದಕ್ಕೆ, ಅಥವಾ ಡಿಸ್ಪರ್ಷನ್ ಅಂದರೆ ಈ ರೀತಿ ವೇರಿಯೇಷನ್ಸ್ ಆಗೋದು. 60, 70 ನೋಡಿ, 60ಇಂದ 70 ಬಂದು ಇಲ್ಲಿ ಏನು ಚೇಂಜಸ್ ಆಗಲಿಲ್ಲ. ಆಮೇಲೆ 60ಇಂದ 70 ಅಂದರೆ 10 ಜಾಸ್ತಿ ಆಯಿತು, 70ಇಂದ 80 ಅಂದರೆ ಮತ್ತೆ 10 ಜಾಸ್ತಿ ಆಯಿತು, ಆಮೇಲೆ 80ಇಂದ 50 ಮತ್ತೆ ಜಾಸ್ತಿ ಆಗೋದ್ರ ಬದಲು ಕಡಿಮೆ ಆಗಿಬಿಟ್ಟಿದೆ, ಒಂದು 30. ಈ ರೀತಿ ವೇರಿಯೇಷನ್ಸ್ ಆಗೋದನ್ನು ನಾವು ಡಿಸ್ಪರ್ಷನ್ಸಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು ಕೋರಿಲೇಷನ್ಸ್ ಅಂದರೆ ಇಲ್ಲಿ 2 ವೇರಿಯಬಲ್ ಬರುತ್ತೆ, ಒಂದಕ್ಕೊಂದು ಸಂಬಂಧನ ನೋಡ್ತಾ ಹೋಗ್ತೀವಿ. ಆಗಲೇ ಎಕ್ಸಾಂಪಲ್ ತೊಗೊಂಡಾಗ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತ ತೊಗೊಂಡ್ವಿ ಅಲ್ವಾ? ಇಂಪೋರ್ಟಿಗೂ ಎಕ್ಸ್ಪೋರ್ಟಿಗೂ ತೊಗೊತಾ ಹೋಗ್ತೀವಿ. ಅಂದರೆ ನಮ್ಮ ದೇಶದಲ್ಲಿರೋ ಗೂಡ್ಸ್ಗಳು ಬೇರೆ ದೇಶಕ್ಕೆ ಜಾಸ್ತಿ ಹೋಗ್ತಾ ಇದೆನಾ, ಅಥವಾ ಬೇರೆ ದೇಶದಲ್ಲಿರೋ ಗೂಡ್ಸ್ಗಳನ್ನು ನಾವು ಜಾಸ್ತಿ ತರಿಸ್ಕೊತಿದ್ದೇವಾ?
ಇದ್ರ ಮೂಲಕ ನಾವು ಕೋರಿಲೇಷನ್ ನೋಡ್ತೀವಿ. ಇಲ್ಲಿಂದ ಏನು ಅರ್ಥ ಮಾಡ್ಕೋಬೋದು, ನಾವು ನಮ್ಮ ದೇಶದಲ್ಲಿರುವಂಥ ಗೂಡ್ಸ್ಗಳನ್ನು ಜಾಸ್ತಿ ಬೇರೆ ದೇಶಕ್ಕೆ ಕಳಿಸಿದರೆ ನಮಗೆ ಖುಷಿ ವಿಚಾರ ಅಲ್ವಾ. ನಮ್ಮ ದೇಶದ ಗೂಡ್ಸ್ಗಳಿಗೆ ಬೇರೆ ಕಡೆ ಡಿಮ್ಯಾಂಡ್ ಇದೆ, ಮಸಾಲ ಪದಾರ್ಥ ಅಥವಾ ವಾಟರು ಈ ರೀತಿಯಾಗಿ ಬೇರೆ ಕಡೆ ಜಾಸ್ತಿ ಕಳಿಸೋದ್ರಿಂದ ನಮಗೆ ಡಿಮ್ಯಾಂಡ್ ಇದೆ. ಅದೇ ನಾವು ಬೇರೆ ದೇಶದಲ್ಲಿರುವಂಥ ಗೂಡ್ಸು ಆಯಿಲ್ ಆಗಿರ್ಬೋದು, ಬೇರೆ ಯಾವುದಾದ್ರೂ ಪ್ರಾಡಕ್ಟ್ ಆಗಿರ್ಬೋದು ನಾವು ತರಿಸ್ಕೊತಾ ಇದ್ದೀವಿ ಅಂದಾಗ, ಸೊ ಅದು ನಮಗೆ ನೀಡಿದೆ ತರಿಸ್ಕೊತಿದ್ದೀವಿ, ಓಕೆ ಇಲ್ಲ ಅಂತ ಹೇಳಲ್ಲ. ಅಂದರೆ ನಾವು ಬೇರೆ ದೇಶಕ್ಕೆ ಕಳ್ಸೋದಕ್ಕಿಂತ ಬೇರೆ ದೇಶದಿಂದ ನಾವೇ ಜಾಸ್ತಿ ತರಿಸ್ಕೊಂಡ್ರೆ ನಾವು ಎಕನಾಮಿಕಲಿ ವೀಕ್ ಇದ್ದೇವೆ ಅಂತ ಹೇಳ್ಬೋದು. ಹಾಗಾಗಿ ಈ ರೀತಿ ಕಂಪ್ಯಾರಿಸನ್ ಮಾಡೋದಕ್ಕೆ, ಒಂದು ಕೋರಿಲೇಷನ್ ನೋಡೋದಕ್ಕೆ, ಒಂದಕ್ಕೊಂದು ಕೋರಿಲೇಷನ್ ಮೀನ್ಸ್ ಒಂದು ರಿಲೇಷನ್ಶಿಪ್ನ ಒಂದು ನೋಡೋದಕ್ಕೋಸ್ಕರ ಈ ರೀತಿ ಸ್ಟ್ಯಾಟಿಸ್ಟಿಕಲ್ ಮೆಜರ್ ಮಾಡೋದಕ್ಕೋಸ್ಕರ ಆ್ಯಾವ್ರೇಜು, ಡಿಸ್ಪರ್ಷನು, ಕೋರಿಲೇಷನು ಎಕ್ಸೆಟ್ರಾ ಅಂದರೆ ಇನ್ನೂ ಬೇರೆ ಬೇರೆ ರಿಗ್ರೆಷನ್ಸ್ ಆಗಿರ್ಬೋದು, ಸ್ಕ್ಯೂನೆಸ್ ಆಗಿರ್ಬೋದು, ಹಲವಾರು ಆಸ್ಪೆಕ್ಟ್ಸ್ಗಳಿಗೆ ನಾವು ಸ್ಟಡಿ ಮಾಡೋದಕ್ಕೆ ಫಸ್ಟು ನಮಗೆ ಬೇಕಾಗಿರೋದೆ ಟ್ಯಾಬ್ಯುಲೇಟೆಡ್ ಡಾಟಾ. ಆ ಟ್ಯಾಬ್ಯುಲೇಟೆಡ್ ಡಾಟಾ ಇದ್ದರೆ ನಾವು ಈ ರೀತಿಯಾಗಿ ಕಾಂಪಿಟೇಷನ್ಸ್ ಮಾಡ್ಬೋದು, ಅದನ್ನು ಫೆಸಿಲಿಟಿ ಇದು ಮಾಡ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಇದಿಷ್ಟು ನಾನು ಜಸ್ಟ್ ಇವತ್ತು ನಿಮಗೆ ಟ್ಯಾಬ್ಯುಲೇಷನ್ ಅಂದರೆ ಈ ಕಾನ್ಸೆಪ್ಟನ್ನ ಹೇಳಿದ್ದೀನಿ. ಯಾಕೆ ಟ್ಯಾಬ್ಯುಲೇಷನ್ನ ನಾವು ಪ್ರಿಪೇರ್ ಮಾಡಬೇಕು, ಯಾಕಂದರೆ ಇದು ನಮಗೆ ಭಾಳ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದಕ್ಕೆ, ಒಂದು ಸಿಂಪಲ್ ಡಾಟಾ, ಕಾಂಪ್ಲೆಕ್ಸ್ ಡಾಟಾನ ಸಿಂಪ್ಲಿಫೈ ಮಾಡೋದಕ್ಕೆ ಮತ್ತು ಕಂಪ್ಯಾರಿಸನ್ ಪರ್ಪಸ್ಸಿಗೆ ಒಂದು ವ್ಯಾಲಿಡ್ ಕನ್ಕ್ಲೂಷನ್ನ ನಾವು ತಂದುಕೊಡೋದಕ್ಕೋಸ್ಕರ ಟ್ಯಾಬ್ಯುಲೇಷನ್ನ ನಾವು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಇದಲ್ಲದೆ ಇದು ಫರ್ದರ್ ಕ್ಯಾಲ್ಕುಲೇಷನ್ಸಿಗೆ ಫ್ಯೂಚರಿಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಹಾಗಾದರೆ ಟ್ಯಾಬ್ಯುಲೇಷನ್ ಅಂದರೆ ಏನು ಅಂತೇಳಿ ನೋಡ್ತಾ ಹೋದಾಗ, ಟ್ಯಾಬ್ಯುಲೇಷನ್ ಇಸ್ ಎ ಪ್ರೋಸೆಸ್ ಆಫ್ ಸಿಸ್ಟಮೆಟಿಕ್ ಅರೇಂಜ್ಮೆಂಟ್ ಆಫ್ ಕ್ಲಾಸಿಫೈಡ್ ಡಾಟಾ ಇನ್ ರೋಸ್ ಆ್ಯಂಡ್ ಕಾಲಮ್ಸ್. ಇದು ನೀವು ಬರೀಬೇಕು ಎಕ್ಸಾಮಲ್ಲಿ, ರೋಸ್ ಆ್ಯಂಡ್ ಕಾಲಮ್ಸ್ ಇನ್ ದಿ ಫಾರ್ಮ್ ಆಫ್ ಟೇಬಲ್, ಒಂದು ಟೇಬಲ್ ಫಾರ್ಮಲ್ಲಿ ಇರಬೇಕು. ಸೊ ಅರ್ಥ ಆಯ್ತಲ್ವಾ? ಹಾಗಾದರೆ ಟ್ಯಾಬ್ಯುಲೇಷನ್ನು ಮತ್ತು ಆಬ್ಜೆಕ್ಟಿವ್ಸು. ಹಾಗಾದರೆ ನೆಕ್ಸ್ಟ್ ಟಾಪಿಕ್ಕು ಪಾರ್ಟ್ಸ್ ಆಫ್ ಎ ಟೇಬಲ್ ಅಂತೇಳಿ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. ಈ ಕ್ಲಾಸ್ನ ನೋಡಿದ್ದೀರಾ, ಬೆನಿಫಿಟ್ಸ್ ಮಾಡ್ಕೊಳ್ತಿದ್ದೀರಾ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಕ್ಲಾಸ್. ಥ್ಯಾಂಕ್ ಯು.